तं स्वाहा ॐ ऋतं वच्मे सत्यं वच्मि स्वाहा तं ब्रह्मा तं विष्णुस्तं रुद्रस्त्वमिन्द्रस्त्वमग्ने अन्नादन्ते प्रचोदयात् ಬೆಳ್ಳುಳ್ಳಿ ನಮ್ಮದು ಮೂರನೇ ಸಾರಿ ಬರ್ತೀವಿ. ಅಕ್ಷರಾಭ್ಯಾಸ ಒಳ್ಳೆ ಇದು ಜ್ಞಾನ ಆಗಲಿ ಅಂತಂದು ಅಕ್ಷರಾಭ್ಯಾಸ ಅಕ್ಷರ ಬರೆಸ್ತದೆ. ಇದು ಎರಡನೇ ಸರಿ ಸರ್. ಡಲ್ ಇದ್ದಿದ್ದವ್ರು ಚೆನ್ನಾಗಿ ಓದ್ತಾ ಇದ್ದ, ಯಾಕಂದ್ರೆ ತುಂಬ ಡಲ್ ಆಗಿದ್ದ. ಹಾಗಾಗಿ ಈ ಥರ ಹೋದ್ರೆ ಚೆನ್ನಾಗಾಗುತ್ತೆ ಅಲ್ಲಿ ಅಂತ ಹೇಳಿದರು ನಮಗೆ ಯಾರು ಬೇರೆಯವರು. ಆಗಿದೆ ಅಂತ ಕೇಳಿದ್ದೀವಿ ಸರ್. ಹಂಗಾಗಿ ನಂಬಿಕೆ ಮೇಲೆ ಆಧ್ಯಾತ್ಮ ಶಕ್ತಿ ಒಂದು ಬೇಕಲ್ಲ, ಬಲ ಮಕ್ಕಳು. ಈಗ 4th ಸ್ಟ್ಯಾಂಡರ್ಡ್ ಮುಗಿದೆ ಸರ್. ನೆಕ್ಸ್ಟ್ 5th ಬೇಕಲ್ಲ ಸರ್. ಮಕ್ಳು ಇರೋದೊಬ್ಬ ಮಗ, ಒಳ್ಳೆ ಶಕ್ತಿ ಬೇಕು. ಎಲ್ಲ ಏನು ಶಕ್ತಿ ಇದ್ದು ಆಧ್ಯಾತ್ಮ ಶಕ್ತಿ, ದೇವ್ರು ನಂಬಬೇಕಲ್ವ, ಬಲ ಬೇಕಲ್ವ, ದೇವ್ರ ಬಲ ಆಧ್ಯಾತ್ಮ ಶಕ್ತಿಗೋಸ್ಕರ ಎಲ್ಲ ಬಲ ಇದ್ದರೂ ಆ ದೇವ್ರದ್ದು ಒಂದು ಬಲ ಬೇಕಲ್ಲ ಮಗುಗೋಸ್ಕರ. ನಮ್ಮದು BSc ಆಗಿದೆ ಸರ್. ಹಾಂ, ಇಂಗ್ಲೀಷ್ ಮೀಡಿಯಮ್ ಸರ್. CBSE ಹೋಗ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದ್ತಾ ಇದ್ದ. ಈಗ ಹೋದ ವರ್ಷ ಇದ್ದು ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಸಲ ಬರೋಕ್ಕೆ ಹೇಳಿದ್ದಾರೆ, 3ನೇ ಟೈಮ್. ಇಲ್ಲ ಸರ್, ನಾವು ಅಷ್ಟೊಂದು ಯಾರನ್ನೂ ಕೇಳಿಲ್ಲ. ನಂಬಿಕೆ ಮೇಲೆ ಬಂದಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಿದೆ ಅಂದರೆ ಒಂದು 2-3 ಸಲ ಬಂದಿದ್ದೀವಿ. ಒಂದು ಪಾಸಿಟಿವ್ ಪವರ್ ಸಿಕ್ಕಿದೆ ನಮಗೆ. ಆ ಪಾಸಿಟಿವ್ ಪವರ್ಗೋಸ್ಕರ ಈಗ ಅಕ್ಷರಾಭ್ಯಾಸದ ನಾಲ್ಗೆ ಮೇಲೆ ಬರ್ಸಿದ್ರು. ಹಾಂ, ಅದನ್ನ ಬರ್ಸಿ ನೆಕ್ಸ್ಟು ಏನೇನು ಕೋರ್ಸ್ ಕೊಡಿಸ್ಬೇಕು ಅಂತಂದು ಹೇಳಿದ್ದಾರೆ. ಬುಕ್ಸ್ಗಳು ಬರ್ಕೊಟ್ಟಿದ್ದಾರೆ ಸರ್. ಹಾಂ, ನಂಬಿಕೆ ಇದೆ. ಪಾಸಿಟಿವ್ ಪವರ್ ಬಗ್ಗೆ ನಂಬಿಕೆ ಇದೆ ಸರ್. ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಪಬ್ಲಿಕ್. ಈಗ ಆಯಿತು ಮೇಡಮ್, ಒಳ್ಳೇದಾಗಿದೆ. ಈ ಖುಷಿ ನೋಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಾಯಿ ಆಶೀರ್ವಾದ ಮಾಡಲಿ. ಮಾಸ್ಟ್ರು ಮಾತ್ರ ಗ್ರೇಟ್. ಅವರು ₹1 ತಗೊಳಲ್ಲ. ನಮಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕೇ ದುಡ್ಡೇ ತಗೊಳ್ಳಲ್ಲ. ನಿಮ್ಮ ಹತ್ರ ದುಡ್ಡೇ ತಗೊಳಲ್ಲ. ಅಂದರೆ ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ. ಮಾಸ್ಟ್ರು ₹1 ತಗೊಳಲ್ಲ. ಅವರೇ ಕೊಡ್ತಾರೆ ನಮಗೆ ₹5, ₹9 ಹೀಗೆಲ್ಲ. ಎಲ್ಲರೂ ಗುರುಗಳಂತಾರೆ, ನೀವು ಮಾತ್ರ ಮಾಸ್ಟ್ರು ಅಂತ ಇದ್ದೀರಿ. ನಿಮಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು. ಅಲ್ಲ, ಗುರುಗಳು ಅವರು, ಮಾಸ್ಟ್ರು ಇವರು. ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅವರು ಮಾಸ್ಟ್ರು. ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಫ್ರೀಯಾಗಿ ಮಾಡ್ಕೊಡ್ತಾರೆ. ಈ ಅಕ್ಷರಾಭ್ಯಾಸ ನಾಲ್ಗೆ ಮೇಲೆ ಬರೆಸ್ತಿರೋದು ಯಾವುದೇ ರೀತಿ ದುಡ್ಡು ಇಲ್ಲ. ಇಲ್ಲ, ಯಾರು ಬಂದು ನಿಂತ್ಕೊಂಡು ಯಾರಾದರೂ ಕ್ಯೂಲ್ಲಿ ನಿಲ್ಕೊಬೋದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದ್ದೀವಿ. 3 ಸಾರಿ ದುಡ್ಡೇ ತಗೊಂಡಿಲ್ಲ. ಫ್ರೀಯಾಗಿ 10th ಅಷ್ಟೇ. ಯಾವ ಕಾಂಬಿನೇಷನ್ ಅಂತ ಹೇಳಿದ್ದಾರೆ PUCಲಿ. ಆದರೂ ಒಂದ್ಸಲ 10th ಬಂದು ಹೋಗಿ ಅಂತ ಹೇಳಿದ್ದಾರೆ. ಮತ್ತಿನ್ನೂ ಒಂದ್ಸಲ ಎಕ್ಸಾಮಿಗೂ ಅಷ್ಟೇ. ಎಕ್ಸಾಮ್ ಮುಂಚೆ ಒಂದ್ಸಲ ಬಂದು ದೇವ್ರ ಹತ್ರ ಒಂದು ಪ್ರದರ್ಶನ ಹಾಕಿ ಹೋಗಿ ಹಾಲ್ ಟಿಕೆಟ್ ತಗೊಂಡಿಟ್ಟು ಪ್ರಾರ್ಥನೆ ಮಾಡಿಕೊಂಡು. ಅಂದರೆ ಇಲ್ಲೊಂದು ಶಕ್ತಿ ಇದೆ ಅಂತ ಅಂತೀರಾ? ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನೀವು ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಸಾಗಡೆ ಅಂತ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲಿ ಏನಕ್ಕೆ ಅಂತ ಬಂದಿದ್ದೀರಾ ಸರ್ ಇವತ್ತು? ಸರ್, ನಾವು ಮೊದಲು ಬರಬೇಕಾದ್ರೆ ಭಾಳ ಕಷ್ಟ ಇತ್ತು. ನಿಮಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಬರಬೇಕಾದ್ರೆ ಭಾಳ ಕಷ್ಟದಲ್ಲಿ ಬಂದು. ಇವಾಗ ನೆಕ್ಸ್ಟ್ ಬರಬೇಕಾದ್ರೆ ಕಾರಲ್ಲೇ ಬಂದು, ಇವಾಗಲೂ ನಮ್ಮ ಫ್ರೆಂಡ್ ಜೊತೆಲಿ ಹೊಸ ಕಾರಲ್ಲಿ ಬಂದಿದ್ದೀವಿ. ಫಸ್ಟ್ ಬಂದಾಗ ಬಡತನದಲ್ಲಿ ಬಂದಿದ್ರಿ, ಈಗ ಕಾರಲ್ಲೇ ಬಂದಿದ್ದೀರಾ? ಹೌದು ಸರ್. ಅಷ್ಟೊಂದು ಕಷ್ಟ ಆಯ್ತಾ? ಸತ್ಯವಾಗಿ ಅಂತ ಕೇಳ್ಕೊಂಡಿದ್ದೀರಿ ಬಂದು. ತಾಯಿ ನಮಗೆ ಈಗ ಒಳ್ಳೆ ದಾರಿ ತೋರಿಸಿ ನಮ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ತಾಯಿ ಜಗನ್ಮಾತೆಯಿಂದ ನಮ್ಗೆ ಎಲ್ಲ ರೀತಿಯಲ್ಲಿ ಸಕಲ ಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಅಷ್ಟೈಶ್ವರ್ಯ ಸಕಲ ಭೋಗ ಭಾಗ್ಯಗಳು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳೆಲ್ಲ ಮೈಸೂರಲ್ಲಿ ಓದ್ತಾ ಇದ್ದಾರೆ. ಬೇರೆ ಕಡೆ ತುಂಬಾ ಬಡತನ ಇತ್ತು, ಭಾಳ ಕಷ್ಟ ಬಂದಿದ್ದೀರಾ? ಊಟಕ್ಕೂ ಕಷ್ಟವಾಗ್ಬಿಟ್ಟಿತ್ತು ಸರ್. ಅಂಥ ನೀಚ ಸ್ಥಿತಿಗೆ ಬಂದ್ಬಿಟ್ಟಿದ್ದು. ಅಂತ ಅಷ್ಟೊಂದು ದೇವಿ ನಿಮ್ಮ ಮೇಲೆ ಒಲ್ದಿರೋದ ಕಾರಣ ಏನಿರ್ಬೋದು ಗೊತ್ತಾ? ಮೊದಲು ಬಂದಾಗ ನಾವು ನೋಡಲೇಬೇಕಂತ ಹಠ ಮಾಡ್ಕೊಂಡು ಅಷ್ಟು ಕಷ್ಟ ಇದ್ರು ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ಬಂದು ₹2,000 ಕೊಟ್ಟು ಶಾಸ್ತ್ರ ಕೇಳ್ಬಿಟ್ರೆ ಮುಂದಕ್ಕೆ ಹೋಗೋಕೆ ಪೆಟ್ರೋಲ್ಗೆ ಕಾಸಿರಲ್ಲ. ಕೇಳಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಫಲವಿಲ್ಲ ಅಂತ ಹೇಳ್ಬಿಟ್ಟು 2,000 ಕೊಟ್ಟು ಕೇಳ್ಬಿಟ್ಟೋದು. ಹೆಂಗೆ ಊರಿಗೆ ಸೇರಿದು 2024 ಜನವರಿ ತಿಂಗಳಲ್ಲಿ ಫಸ್ಟ್ ಬಂದದ್ದು. ನಾವು 2 ವರ್ಷದಿಂದ ನಡೆದಿರೋ ಘಟನೆ. 28 ತಿಂಗಳಿಂದ ನಾವು ಕಂಟಿನ್ಯೂ ಬರ್ತೀವಿ. ಒಂದೊಂದ್ಸರಿ 2 ಅಮಾವಾಸ್ಯೆ ಪೌರ್ಣಮಿಗೆ 2ಕ್ಕೂ ಬರ್ತೀವಿ. ಒಂದೊಂದ್ಸರಿ 1 ತಿಂಗಳಲ್ಲಿ 1 ಸರಿ ಬರ್ತೀವಿ. ಕನಿಷ್ಠ ಅಂದ್ರೆ ಒಂದು 30-35 ಸರಿ ಆಗಿದೆ ಸರ್. 35ನೇ ಬಾರಿ ಬಂದಿದ್ದೀರಾ? ಹೌದು. ನೀವು ಎಷ್ಟನೇ ಬಾರಿ ಬಂದು ಹೋದ್ಮೇಲೆ ಕಾರ್ ತಗೊಂಡ್ರಿ? 2 ಬಾರಿ ಬಂದು ಹೋದ್ಮೇಲೆ. 2ನೇ ಸರಿಗೆ ತಾಯಿ ಹೊಲ್ದು ಬಿಡ್ಲಾ? ಫಸ್ಟ್ ಬಂದಾಗಲೇ ಹೋದಾಗಲೇ ಒಂದು ಸ್ವಲ್ಪ ಸೇಫ್ ಜೋನಿಗೆ ಬಂದಾಗಾಯ್ತು. 2ನೇ ಸರಿ ಹೋದಾಗ ನಮ್ಮ ಮಕ್ಕಳು ಕರ್ಕೊಬಂದು ನಾವು ₹5 ಕಾಯಿನು ₹9 ಕಾಯಿನ್ಗಳನ್ನ ಅರ್ಪಿಸಿದಾಗ ಮುಡಿ ಕಟ್ಟಿ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಬಂದು
ಆಮೇಲೆ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರ್ ತಗೊಬಂದು. ಕಾರ್ ತಗೊಂಡ್ರಿ. ಏನು ಕೆಲಸ ಮಾಡ್ತಾ ಇದ್ದೀರಿ ನೀವೀಗ? ಸರ್ ನಾವು ಮೊದಲು ಗುಂಡ್ಲುಪೇಟೆಯಲ್ಲಿ ಅಂಗಡಿ ಇತ್ತು. ಯಾವುದೋ ಕಾರಣಾಂತರದಿಂದ ಕೊರೋನಾ ಬಂದ ಮೇಲೆ ನಾವು ಅದರಿಂದ ಗೋಜೋಗಿ ಭಾಳ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದು. ಇವಾಗ ಕಷ್ಟದಿಂದ ಪಾರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಈ ಕ್ಷೇತ್ರದಲ್ಲಿ ತಾಯಿ ಶಕ್ತಿ ಇದೆ ಅಂತೀರಾ? ಅಪಾರವಾದ ಶಕ್ತಿ ಅದ, ಹೇಳೋಕ್ಕಾಗಲ್ಲ. ಲೋಕವನ್ನು ಕಾಪಾಡುವಂಥ ಸಕಲ ಕಷ್ಟ ನಿವಾರಣೆ ಕರುಣಾಕಾರಿ ಕರುಣಾಸಾಗರಿ ಜಗನ್ಮಾತೆ ಆದಿಶಕ್ತಿ ತ್ರಯಂಬಕೆ ಶಕ್ತಿ ಇದೆ ಅಂತೀರಾ? ಸತ್ಯವಾದ, ನಾವೇ ಸಾಕ್ಷಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಅವಶ್ಯಕತೆ ಇದೆ. ನೀವು ಮಾಡಿಕೊಟ್ಟಂಥ ದಾನದ ಹಣ ಯಾವ ಸೊತ್ತಾಗಿರುತ್ತೋ ಗೊತ್ತಿಲ್ಲ. ನಿಮ್ಮ ಸೊತ್ತಾದಂಥ ಕಾಲಕ್ಕೆ ನೀನು ಅದನ್ನು ಮಾಡು, ಇದು ನಿಮ್ಮ ಸೊತ್ತಲ್ಲ, ಇದನ್ನು ತಗೋ ಅಂತ ಹೇಳಿ ಆ ಹಣವನ್ನು ನಾವು ವಾಪಸ್ ಕೊಟ್ಟಿದ್ದೀವಿ. ಯಾಕೆಂದರೆ ಇದು ನಮ್ಮ ಶ್ರೀಮಠದ ಒಂದು ಎಲ್ಲ ವಿಚಾರದಲ್ಲಿ ನಾವು ಭಕ್ತರಿಗೆ ಅನುಗ್ರಹ ಮಾಡೋಲ್ಲ, ಇಲ್ಲ ದಾನ ಕೊಡ್ತೀವಿ ನಾವು ಕೊಡಲ್ಲ ಅಂತ ಹೇಳಬೇಕು. ಕರೆಕ್ಟ್ ಅಲ್ಲ? ಅವತ್ತು ಸ್ವಯಂ ಇಚ್ಛೆಯನ್ನು ಕೊಟ್ಟಿದ್ದಾನೆ, ಇವಾಗ ಸ್ವಯಂ ಇಚ್ಛೆಯನ್ನು ಕೊಡ್ತಾ ಬರ್ತಿದ್ದಾನೆ, ನಾವು ಕೊಡಬೇಕು. ಇದು ನಾವು ತಿಳ್ಕೋಬೇಕು. ಅದಕ್ಕೆ ಇಷ್ಟು ಜನ ಭಕ್ತರು ಬರ್ತಿರಲ್ಲ, ಶ್ರೀಮಠದಲ್ಲಿ ಏನಾದರೂ ಕಾಯ್ತಾ ಬಿಡ್ತೀವಾ? ಜೋರಾಗಿ ಹೇಳಿ ಒಂದ್ಸಲಿ. ಕರೆ ಹೊಡಿತೀವಾ? ಮತ್ತೊಂದು ಕೊಡ್ತೀವಾ? ಏನು ಬರ್ತೀರಿ, ಅಮ್ಮನವ್ರ ದರ್ಶನ ಮಾಡ್ತೀರಿ, ಕಳಶದಲ್ಲಿ ಶಾಸ್ತ್ರ ಕೇಳ್ತೀರಿ, ಹೌದಾ ಇಲ್ಲ? ಶಾಸ್ತ್ರ ಕೇಳಲಿಕ್ಕೆ ಎಷ್ಟು? ಜೋರಾಗಿ ಹೇಳುವ 2,000 ಹಣ ಕಟ್ತೀವಿ. ಆ 2,000 ಹಣ ಕಟ್ಟಬೇಕಾದ್ರೆ ಏನಂತ ಹೇಳಿರ್ತಾರೆ, ನಮ್ಮಲ್ಲಿ ಇರೋರು ಕೊಡಬೇಕು, ಇಲ್ಲ ಅಂತವರು ಒಂದು ವಿಜ್ಞಾಪನ ಪತ್ರ ಬರೆದು ನಮಗೆ ಕೊಟ್ಟು ಕೇಳಬೇಕು ಅಂತ ಅವಶ್ಯಕತೆ ಕೊಟ್ಟಿದ್ದೀವಿ. ಹೌದಾ ಇಲ್ಲ? ಕೇಳಿಲ್ಲ 2,000 ಹಣ ಇದೆ ಕಳಶವನ್ನು ಕೇಳಲಿಕ್ಕೆ, ಆದರೆ ಇರೋರು ಕೊಡಬೇಕು, ಇಲ್ಲದೇ ಇರೋರು ನಮ್ಮ ವಿಜ್ಞಾಪನ ಪತ್ರವನ್ನು ಬರೆದು ಉಚಿತವಾಗಿ ಕೇಳಬೇಕು ಅಂತ ಅವಶ್ಯಕವಾಗಿ ಆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಕೆಲವರು ಹೇಳ್ತಾರೆ ಈ 2,000 ರೂಪಾಯಿ ತಗೊಳ್ತಾರೆ. ಯಾರು ತಗೊಳ್ತಾರೆ? ನೀವು ಬನ್ನಿ 2,000 ಕಟ್ಟಿ ಯಾರು ಹೇಳ್ತಾರ? ಏನೂ ಇಲ್ಲ. ನೀವು ಬರ್ತೀರಿ, ನಾವು ಪ್ರಶ್ನೆ ಕೇಳಬೇಕು ಅಂತೀರಿ, ಅದು ಒಂದು ಚೀಟಿ ಮಾಡಿರ್ತೀವಿ, ವಿದ್ಯಾರ್ಥಿಗಳ ಪ್ರಶ್ನೆ ಅಂತ ಇರುತ್ತೆ. ಆ ಪ್ರಶ್ನೆ ಹಣವನ್ನು ಏನು ಮಾಡ್ತೀರಿ? ಸಂದಾಯ ಮಾಡ್ತೀರಿ, ನಮ್ಮ ಹತ್ರ ಎಲ್ಲ ಪತ್ರ ತಗೊಂಡ್ರಿ, ಹೇಳ್ತೀರಿ, ಹೋಗ್ತೀರಿ. ಇಷ್ಟೇ. ಆ ಪ್ರಶ್ನೆಗೆ ಬಗ್ಗೆ ಏನು 5 ರೂಪಾಯಿ 1 ರೂಪಾಯಿ ಹಣ ಕಟ್ಟಬೇಕು, ಪ್ರಶ್ನೆ ತಾನೆ, ಹೌದಾ ಇಲ್ಲ? ಇಷ್ಟೇ ಹೇಳಿರ್ತೀವಿ. ಅದನ್ನ ಏನು ಮಾಡ್ತೀರಿ? 5 ರೂಪಾಯಿ 1 ರೂಪಾಯಿ ಇಷ್ಟು ಜನ ಬಂದಿರ್ತಾರಲ್ಲ, ಇವಾಗ ಕಾರುಗಳಂತೂ ಮನೆ ಬಂದು 2-3 ಕಾರ್ ಇರ್ತಾವೆ. ಅವಾಗ ಕಾರಲ್ಲಿ ಸೈಕಲ್ ಇರಲಿಲ್ಲ, ಇದ್ರ ಗಾಡಿ ಕಾರಲ್ಲಿ ಏನು ಒಂದು ಅಷ್ಟೊಂದು ಕಾರಲ್ಲಿ ನಿಂತ್ಕೊಂಡಿರ್ತಾವ, ಅಲ್ಲೆಲ್ಲ ನಿಂತಿರ್ತಾರೆ. ಜನಕ್ಕೆ ಏನು ಅನ್ನಿಸ್ತದೆ ಅಂದರೆ ಇವತ್ತು ನೋಡಿ ಸತ್ಯ, ಇವತ್ತು ಮಠಕ್ಕೆ ಭಾಳ 100 ಕಾರ್ ಹೋಗಿದ್ರೆ 1,000 ಕಾರ್ ಹೋಗಿದ್ರೆ ಗಣೇಶ ಸ್ವಾಮಿ ಮಾಡೋದಿಲ್ಲ ಅಂದರೆ 5 ಕೋಟಿ ಬಂದಿರ್ತದೆ. 5 ಕೋಟಿ ಆಯ್ತಲ್ಲ, 5 ಕೋಟಿ ಬಂದಿದೆ ಅಂತ ಚರ್ಚೆ ಮಾಡ್ತಾರೆ. ಅದ್ರ ಬಗ್ಗೆ ಏನಂటే ಕಂಡುಬಿಡುತ್ತೆ, ಸ್ವಾಮಿ ದೇಶದಲ್ಲಿ ಏನು ಮಾಡ್ತಾರೆ, ಇಷ್ಟು ಜನ 100 ಪ್ರಶ್ನೆ 2 ವರ್ಷ ಆಯಿತು, 300 ಪ್ರಶ್ನೆ ಕೇಳಿದ್ರೆ 4 ವರ್ಷ ಆಯಿತು. ಈ ಥರ ಚಿಂತನೆ ಮಾಡುವಂಥರು ನಮ್ಮಲ್ಲಿ ಬಹಳಷ್ಟು ಜಾಸ್ತಿ ಇರ್ತಾರೆ. ಅದಕ್ಕೆ ನಾವೆಲ್ಲ ಚಿಂತೆ ಮಾಡೋಣ. ನಮ್ಮ ಪ್ರಶ್ನೆ ಅಂದರೆ ವಿಮರ್ಶೆ ಆಗುತ್ತೆ, ಕ್ಷೇತ್ರ ಚುನಾವಣಾ ಆಗುತ್ತೆ, ದಾಸೋಹ ಆಗುತ್ತೆ, ಆ ಕ್ಷೇತ್ರದಲ್ಲಿರುವಂಥ ಧರ್ಮದ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇಂಥ ವಿಚಾರಗಳು ಯಾರಿಗೆ ಅನಿಸ್ಕೊಂಡಾರು ನೇರವಾಗಿ ನಮ್ಮ ಚರ್ಚೆ ಮಾಡೋದು. ಒಂದು ವಿಜ್ಞಾಪನ ಪತ್ರನ ನಮ್ಮ ಹತ್ರ ಏನಾದರೂ ಸಮಸ್ಯೆಗಳಾದರೆ ನೇರವಾಗಿ ನಮ್ಮ ಮುಂದೆ ಬಂದು ಈ ಥರ ಸಮಸ್ಯೆ ಇದೆ ಸ್ವಾಮಿ, ಇದನ್ನು ಬಗೆಹರಿಸಬೇಕು ನೇರವಾಗಿ ಒಬ್ಬರೇ ಬರಬಾರ್ದು. ಇಷ್ಟು ಜನ ಭಕ್ತರಿರ್ತಾರಲ್ಲ, ಅಷ್ಟು ಜನ ಭಕ್ತರ ಮೈಕ್ ಕೇಳ್ಬಿಟ್ಟು ಕೇಳಬೇಕು. ನಾವು ಮೈಕ್ ಕೊಡ್ತೀವಿ, ಏನು ತೊಂದರೆ ಇಲ್ಲ, ನಮಗೆ ಏನು ಭಯ ಆತಂಕ ಆ ಥರ ಏನು ನಮಗೆ ಇಲ್ಲ. ಆದರೆ ನೀವು ಮೈಕ್ ಕೇಳಬೇಕಾದ್ರೆ ನಿಮ್ಮ ಹತ್ರ ಏನಿರಬೇಕು? ಏನಿರಬೇಕು? ಭಕ್ತರುಗಳಿರಬೇಕು. ಸುಮ್ಮನೆ ಒಂದು ಮದುವೆ ಮನಸ್ಸಿಗೆ ಕೆಲಸ ಮಾತಾಡ್ತಿದ್ದಲ್ಲ, ದಾಖಲೆಗಳಿಂದ ಮಾತಾಡಬೇಕು. ಅದಕ್ಕೆಲ್ಲವೂ ನಾವು ನೇರವಾಗಿ ಚರ್ಚೆಗೆ ರೆಡಿ ಇರ್ತೀವಿ ಅಂತ ಹೇಳಿ, ಧರ್ಮದ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಕೃಷ್ಣ ಇದ್ದಾಗ, ಕೃಷ್ಣ ಇದ್ದ, ರಾಮ ಇದ್ದಾಗ, ರಾವಣ ಇದ್ದ, ಮಹಾಪುರುಷರು ಅವತಾರ ಮಾಡಬೇಕಾದ್ರೆ ಇದ್ದೇ ಇರ್ತಾರೆ. ಯಾರು ಭಕ್ತರುಗಳು ಒಂದಕ್ಕೆ ಈಡಾಗಬಾರ್ದು. ಧರ್ಮದ ಕಾರ್ಯದಲ್ಲಿ ನಾವೆಲ್ಲ ಜೊತೆ ಇರೋಣ, ಧರ್ಮದ ಕಾರ್ಯ ಮಾಡೋಣ. ಆರೋಗ್ಯಕ್ಕೆ ಯಾವಾಗಲೂ ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಸನಾತನ ಧರ್ಮ ಸೂರ್ಯ ಚಂದ್ರ ಎಲ್ಲಿ ತನಕ ಅಲ್ಲಿ ತನಕ ಶಾಶ್ವತವಾಗಿರುತ್ತೆ. ಹಿಂದೆ ಮಹಾಯುದ್ಧ ನಡೆದರು, ಎದ್ದಿದ್ದ ಯಾವುದು? ಧರ್ಮ. ಧರ್ಮೋ ರಕ್ಷತೆ ವಿದ್ಯಾರ್ಥಿ ಒಂದು ದಾಖಲೆಯನ್ನು ಬರೆದಿ ಅನುಗ್ರಹ ಮಾಡಿರುವಂತಹ ಗುರುಗಳು ಯಾರು? ಶೃಂಗೇರಿ ಜಗದ್ಗುರುಗಳು. ಅದಕ್ಕೆ ವಿದ್ಯಾರ್ಥಿ ಮಠ ಏನು ಮಾಡಿದ್ರು? ಶೃಂಗೇರಿ ಶಾರದಾ ಪೀಠದ ಒಂದು ದೇವಸ್ಥಾನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ.
ಹಾಗಾಗಿ ವಿಚಾರಗಳು ಎಲ್ಲೋ ಅಷ್ಟೇ ದೇವರು ರಾಮ ದೇವರು ಶಕ್ತಿಪೀಠಗಳು ಹೋಗಿ ದರ್ಶನ ಮಾಡಿ ಯಾವಾಗಲೂ ಅನುಷ್ಠಾನ ಮಾಡಿಬಿಡಿ. ಈಗ ಹೋಮಗಳು ಯಾವಾಗಲೂ ಮಾಡ್ತಾ ಇರ್ತಲ್ಲ ಅಂತ ಗಲಾಟೆ ಮಾಡಬಾರ್ದು. ಅವ್ರು ಹೋಮ ಮಾಡೋದಾದ್ರೆ ಮಂತ್ರ ಹೇಳೋದ್ರಲ್ಲ ಏನು ಸ್ವಾಮಿ ಏನೋ ಮಂತ್ರ ಹೇಳ್ತೀನಿ ಅನ್ಕೊಂಡು ಅವ್ರು ಏನೋ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಆ ಪುಣ್ಯ ಯಾರು ಬರುತ್ತೆ ನಮಗೆ ಬರುತ್ತೆ. ಸೇವೆ ಮಾಡ್ತಾ ಇರ್ತಾರೆ ಯಾರೋ ಆ ಸೇವೆ ನಾವು ಮಾಡ್ತಿಲ್ಲ ಆ ಪುಣ್ಯ ಯಾರು ಬರುತ್ತೆ ನಮಗೆ ಬರುತ್ತೆ. ಹಾಗಾಗಿ ಮಂತ್ರ ಹೇಳೋದ್ರೆ ಚರ್ಚೆ ಮಾಡಬಾರ್ದು, ದರ್ಶನ ಮಾಡಬಾರ್ದು, ಅನುಷ್ಠಾನ ಮಾಡಿದ್ರೆ ತಿಳ್ಕೊಂಡು ಮಾಡಬಾರ್ದು. ಹೇಳ್ತಾರೆ ಮಾಡುವಾಗ ಬೆಂಕಿ ಎತ್ಕೊಂಡು ಆಮೇಲೆ ಬೆಂಕಿ ಎತ್ಕೊಂಡ್ರೆ ಸ್ಪರ್ಧೆ ಬೆಂಕಿ ಉಳಿತಾ ಇತ್ತು. ಮತ್ತೆ ಯಾರು ಬಂದಿರ್ತಾರೆ ಗುರಿ ಹಾಕ್ಬಾರ್ದು. ಬಿಸಿಲ ಸಮಯದಲ್ಲಿ ಅನಾಹುತವೆಲ್ಲ ಹಾಕ್ತಾ ಇರ್ತಾರೆ. ಆ ಅನಾಹುತ ಆಗಿರೋದೇ ಎಚ್ಚೆತ್ತುಕೊಳ್ಳಿಕ್ಕೆ ಒಂದು ಸೂಕ್ಷ್ಮಗಳು ಇದು ಗುರುಗಳ ಅನುಗ್ರಹ ಇರತಕ್ಕ ಯಾರು ಮಾತ್ರ ಅನಾಹುತಗಳು ಈ ಕ್ಷೇತ್ರದಲ್ಲಿ ಇದು ಆಗಿಲ್ಲ ಅದು ಆಗೋದಿಲ್ಲ. ಯಾಕಂದ್ರೆ ಇದು ದೇವಪಟ್ಟಣ ಈ ಕ್ಷೇತ್ರ ಊರ ಹೆಸರಲ್ಲ ಇದು. ಈ ಕ್ಷೇತ್ರ ಹೆಸರೇನು ದೇವಪಟ್ಟಣ ಅಂತ ಇತ್ತು. ಗೌರಿ ಮಹಾರಾಜ ಆಳ್ವಿಕೆಯಲ್ಲಿ KG ಅವರ ಪದವನ್ನು ಸೇರಿಸಿ KG ದೇವಪಟ್ಟಣವಾಯಿತು. ಗೌರಿ ಮಹಾರಾಜ ಕಾಲದಲ್ಲಿ ಶೃಂಗೇರಿ ಮಹಾ ಸಂಸ್ಥಾನಕ್ಕಿತ್ತು. ಆ ಒಂದು ಸಂಸ್ಥಾನದ ಒಂದು ಜಾಗವಾದಂತಹ ಈ ಕ್ಷೇತ್ರ ಈಗ ಶೃಂಗೇರಿ ಶಾಲಾಪೀಠಕ್ಕೆ ಏನಾಯಿತು ಸಮರ್ಪಣೆ ಆಯಿತು. ಅದನ್ನು ಗುರುಗಳು ಸ್ವೀಕಾರ ಮಾಡಿದ್ರು. ಇವೆಲ್ಲ ಋಣ ಏನು ರೂಪೇಣ ಪಶುಪತಿ ಚಿತ್ತಾಲಯ. ಈಗ ದೊರೆಕಾಲ ಏನಿತ್ತು ಈಗ ಉತ್ಸವ ಕಾರ್ಯಕ್ರಮ ಮಾಡೋದಾ 5 ರೂಪಾಯಿ 9 ರೂಪಾಯಿ ಹಣ ಕಟ್ಟಿರೋರು ಉತ್ಸವ ಎಲ್ಲ ಆದಮೇಲೆ ಅಮ್ಮವ್ರನ್ನ ತಂದು ಇಲ್ಲಿ ವಿಳಾಸವಾಗಿರ್ತಾರೆ. ಮೇಲ್ಗಡೆ ದೇವಸ್ಥಾನದಲ್ಲಿ 5 ದೀಪ ನೋಡಿ ಅಮ್ಮನವರು ದರ್ಶನ ಮಾಡಿ 9 ರೂಪಾಯಿ ಹಣವನ್ನ ಮೇಲ್ಗಡೆ ಉಳಿ ಹಾಕಬೇಕು. ಅದಾದ್ಮೇಲೆ ಇಲ್ಲಿ ರಕ್ಷೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಇಸ್ಕೊಂಡು ಕೆಳಗಡೆ ಒಂದೊಂದು ಗುಡಿ ಇರುತ್ತೆ, 5 ರೂಪಾಯಿ ಕಾಣಿಕೆ ಹಾಕೋದು. ಬಟ್ಟೆ ತಗೊಂಡು ಶಿಕ್ಷಣವನ್ನ ಆಗಲೇ ಇಟ್ಟಿರ್ತಾರೆ. ಈಗ ಉತ್ಸವ ಆಗಬೇಕಾದ್ರೆ ಎಲ್ಲರೂ ಮಂಡಲಕ್ಕೆ ತಲೆ ಹೊತ್ಕೊಂಡು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನ ಫಸ್ಟ್ ನೆನೆಸ್ಕೋಬೇಕು. ಆಮೇಲೆ ಗ್ರಾಮ ದೇವರು ನೆನೆಸ್ಕೋಬೇಕು. ಮನೆ ದೇವರು ಗ್ರಾಮ ದೇವರ ಆದ್ಮೇಲೆ ಯಾವ ಕ್ಷೇತ್ರ ಬಂದಿದ್ದಾರೆ ನೀವು ಅಮ್ಮನವನ್ನ ಶಾರದಾ ವಿದ್ಯಾಚೌಡೇಶ್ವರಿ ಅಮ್ಮನವನ್ನ ನೆನೆಸ್ಕೋಬೇಕು. ಆಮೇಲೆ ಉತ್ಸವ ಆದ್ಮೇಲೆ ಅಮ್ಮನವರಿಗೆ ಸತಿ ಸಾಲ ನಿಂತು ಹೊರಲಿಕ್ಕೆ ಹಾಕ್ಬಾರ್ದು ಹೆಸರು ಬಂದಿರುವಂತಹ ಒಂದು ಮಂಡಲಕ್ಕೆ ದೇವರು ಏನ್ ಮಾಡಬೇಕು ಸಮರ್ಪಣೆ ಮಾಡಬೇಕು. ಆಗ ತಾಯಿ ಮಗಳ ಸಂಬಂಧ ಏನಾಗುತ್ತೆ ಗಟ್ಟಿ ಆಗುತ್ತೆ. ಅದನ್ನು ಮನೆಯ ಅಮ್ಮನವರೇ ಕಾಪಾಡ್ತಾರೆ. ಎರಡನೇ ವಿಚಾರ ಈ ಮಂಡಲಕ್ಕೆ ಸೀರೆ ತರ್ತೀವಲ್ಲ ಅವರು ಒಂದು ಸೂಕ್ಷ್ಮಗಳು ಮಂಡಲಕ್ಕೆ ಸೀರೆ ತರ ಶಕ್ತಿ ನಾವು ಪರವಾಗಿಲ್ಲ ಬೇಡ ಒಂದು ಕೊಡೋ ಹೂವ ಒಂದು ಅಡಿ ಹತ್ತಿ ಒಂದು ಛಲ ತಗೊಂಡು ಅದು ಮಂಡಲಕ್ಕೆ ಆಗುತ್ತೆ. ಕೆಲವು ಏನ್ ಮಾಡ್ತಾರೆ ಸೀರೆ 5 ರೂಪಾಯಿ ಕೊಡ್ತಾರೆ 3 ರೂಪಾಯಿ ಸೀರೆ ಅದನ್ನು ಮತ್ತೆ ಒಂದು ಏನಾಗ್ತದೆ ದೇವರು ಉಡ್ಸಕ್ಕಾಗಲ್ಲ ಮಾಡೋಕ್ಕಾಗಲ್ಲ. ಅದು ಬದಲಾಗಿ ಒಂದು ಅಕ್ಕಿ ಒಂದು ಹೆಚ್ಚು ಎಲ್ಲ ಒಂದು ಹೂವು ಇಷ್ಟು ದೇವರು ಮಂಡಲಕ್ಕೆ ಆಗುತ್ತೆ. ಹಾಗಾಗಿ ಇವೆಲ್ಲ ಸೇರಿದ ಅಕ್ಕಿ ಎಲ್ಲವನ್ನು ತೆಗಿಬೇಕು.
ಬಾರಿಗೆ ಬರ್ತಾ ಇದ್ದೇನೆ ನಾನು. ಬರ್ತಿದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ? ಖಂಡಿತ. ಯಾಕಂದರೆ ಹಣ ಕಾಸು ಎಲ್ಲ ಇದೆ ದೇವ್ರ ದಯೆಯಿಂದ, ನೆಮ್ಮದಿ ಇರಲಿಲ್ಲ ಅದು ಅದೇ ಬೇಕಾಗಿರೋದು. ಖಂಡಿತ ಖಂಡಿತ. ಹಾಗಾಗಿ ನಾನು, ನನ್ನ ಚಿಕ್ಕಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ 3 ಜನನೂ ಬಂದಿದ್ದೇವೆ ಮೈಸೂರಿನಿಂದ. ಇವತ್ತು ಏನಮ್ಮ ಇದು ಇಟ್ಕೊಂಡಿರೋದು ನೀವು ಇದೀಗ? ಏನು ಇದು ಮಡ್ಲಕ್ಕಿ, ಅಮ್ಮನಿಗೆ ಸೇವೆ ಸಲ್ಲಿಸೋದು ಇಲ್ಲಿ. ಅಂದರೆ ಒಂದು ಹೆಣ್ಣಿಗೆ ನಾವು ತಾಯಿಯನ್ನು ಜಗತ್ ಸ್ವರೂಪಿಣಿ ಅಂತ ಹೇಳ್ತೀವಿ, ಮಾತೃರೂಪ ಅವಳಿಗೆ ಇವಾಗ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಎಷ್ಟು ಇಂಪಾರ್ಟೆಂಟೋ ಹಾಗೆ ತಾಯಿಗೂ ಕೂಡ. ಒಂದು ಮಡ್ಲಕ್ಕಿ ಅಂದರೆ ಒಂದು ತಾಯಿಗೆ ಮಗಳು ಕೊಡುವಂಥದ್ದು, ಒಂದು ತಾಯಿ ಮಗಳಿಗೆ ಕೊಡುವಂಥದ್ದು, ಮಗಳು ತಾಯಿ ಕೊಡುವಂಥದ್ದು. ಇದು ತವ್ರ ಮನೆಯಿಂದ ಖಂಡಿತ. ಈ ಮಡ್ಲಕ್ಕಿಗೆ ಇದೇ ಬೇರೆ, ನಾವು ಕೊಡುವ ಒಂದು ಸ್ವಲ್ಪ ಇದಿರಬಹುದು, ಬಟ್ ಇದ್ರ ಹಿಂದೆ ತುಂಬಾ ಅರ್ಥ ಇದೆ. ಯಾಕಂದರೆ ಒಂದು ಹೆಣ್ಮಗುವಿಗೆ ಮದುವೆ ಆದಮೇಲೆ ಅವಳ ಎಲ್ಲ ಐಶ್ವರ್ಯಗಳು ಅಂದರೆ ಮುತ್ತೈದೆ ಸ್ಥಾನ ಸಿಗೋದು ಒಂದು ಮದುವೆ ಆದ ನಂತರ. ಹಾಗಾಗಿ ಖಂಡಿತ ಖಂಡಿತ ಅದೇ ಹೇಳಿದ್ನಲ್ಲ, ನೆಮ್ಮದಿ ಬೇಕಿತ್ತು. ಮತ್ತು ನನ್ನ ಮಗಳು ಜರ್ಮನಿಯಲ್ಲಿದ್ದಾಳೆ, ಅವಳಿಗೋಸ್ಕರ ಇವತ್ತು ಪುನಃ ಬಂದಿರೋದು ನಾನು. ಜರ್ಮನಿಲಿರೋರಿಗೋಸ್ಕರ ನೀವು ಇಲ್ಲಿ ಕೇಳ್ಕೊಳಕ್ಕೆ ಬಂದಿದ್ದೀರಾ? ಹೌದು ಖಂಡಿತ. ಅವ್ರಿಗೆ ಏನು ಒಳ್ಳೇದಾಗಲಿ, ಮದುವೆ ಆಗಲಿ. ಅಂದರೆ ಈಗ ಲಂಡನ್ನಲ್ಲಿ ಇದ್ಲು ಅವಳು, ಕೆಲಸದಲ್ಲಿದ್ಲು. ಈಗ ಜರ್ಮನಿಗೆ ಹೋಗಿದ್ದಾಳೆ. ಅಲ್ಲಿ ಭಾಷೆ ಎಲ್ಲ ಕಲಿತು ಕೆಲಸ ಸಿಗಬೇಕು. ಭಾಷೆ ಎಲ್ಲ ಕಲಿತಾಯಿತು, ಎಕ್ಸಾಮ್ ಪಾಸ್ ಆಯಿತು ಡಿಸ್ಟಿಂಕ್ಷನಲ್ಲಿ. ಬಟ್ ಈಗ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದಾಳೆ. ಜರ್ಮನಿ, ಲಂಡನ್ ಇದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಕಾಪಾಡುತ್ತೆ ಅಂತ ಖಂಡಿತ ಖಂಡಿತ. ಈ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಇದು ನಮಗೆ ಶಕ್ತಿಪೀಠಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದು, ಹೌದಾ? ಹಾಗಾಗಿ ಆ ಶಕ್ತಿಪೀಠದಲ್ಲಿ ಇರುವಂಥ ಎಲ್ಲ ಅಂಶಗಳು ಈ ಸ್ಥಾನದಲ್ಲಿದೆ. ನಿಮಗೆ ಬಂದಿದೆ ಗಮನ? ಖಂಡಿತ ಖಂಡಿತ. ಆ ಕಡೆಯಿಂದ ಹೋಗಿ ಆ ಕಡೆ